ತುಮಕೂರಿನಲ್ಲಿ ಸ್ನೇಹಿತನಿಂದಲೇ ವ್ಯಕ್ತಿಯೊಬ್ಬನ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿರುವಂಥದ್ದು. ತುಮಕೂರು ತಾಲೂಕಿನ ಊರ್ಡಿಗೆರೆ ಹೋಬಳಿಯ ಪೆಮ್ಮನಹಳ್ಳಿ ಗ್ರಾಮದಲ್ಲಿ ಸ್ವತಃ ಸ್ನೇಹಿತನಿಂದಲೇ ವ್ಯಕ್ತಿಯೊಬ್ಬನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿರುವಂಥದ್ದು. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ನಾನೀಗ ಹಲ್ಲೆ ನಡೆದಂತಹ ಜಾಗದಲ್ಲಿದ್ದೇನೆ. ನಾಗೇಶ್ ಎಂಬಾತ ಮುನಿರಾಜು ಎಂಬಾತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂಥದ್ದು. ಕಳೆದ ರಾತ್ರಿ ಮುನಿರಾಜು ತನ್ನ ಮನೆಯಲ್ಲಿದ್ದಾಗ ನಾಗೇಶೇ ಹೋಗಿ ಸ್ವತಃ ಆತನನ್ನು ಕರೆದುಕೊಂಡು ಬಂದು ತನ್ನ ಮನೆಯಲ್ಲಿ ಮಲಗಿಸ್ಕೊಂಡಿರ್ತಾನೆ. ಇದಾದ ಮೇಲೆ ಮಧ್ಯರಾತ್ರಿಯಲ್ಲಿ ಸ್ನೇಹಿತರ ಇಬ್ಬರ ನಡುವೆ ಗಲಾಟೆ ಶುರುವಾಗುತ್ತೆ. ಎಣ್ಣೆ ಮತ್ತಿನಲ್ಲಿ ಈ ಗಲಾಟೆ ಆಗಿದೆ ಅಂತ ಹೇಳ್ತಾ ಇರುವಂಥದ್ದು ಇಲ್ಲಿನ ಸ್ಥಳೀಯರು. ರಾತ್ರಿ ಶುರುವಾದಂತಹ ಗಲಾಟೆ, ಚಿಕ್ಕದಾಗಿ ಶುರುವಾಗಿದ್ದಂತಹ ಗಲಾಟೆ ಕಳೆದ ರಾತ್ರಿ ಮಾರಣಾಂತಿಕವಾಗಿ ಹಲ್ಲೆ ಮಾಡುವ ಹಂತಕ್ಕೆ ಹೋಗಿರುವಂಥದ್ದು. ಸದ್ಯಕ್ಕೆ ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದೇ ರೂಮಿನಲ್ಲಿ ನಾಗೇಶ್ ಮುನಿರಾಜುನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂಥದ್ದು. ಸದ್ಯ ಮುನಿರಾಜು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರೆ ನಾಗೇಶನ್ನ ಸದ್ಯಕ್ಕೆ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಸದ್ಯಕ್ಕೆ ಪೊಲೀಸ್ನವರು ತನಿಖೆಯನ್ನ ಕೈಗೊಂಡಿರುವಂಥದ್ದು. ಹೊಟ್ಟೆಗೆ ಬಡ್ಕೊಂತಿತ್ತಲ್ಲ 4 ಗಂಟೆನಾಗೆ ಎದ್ದೆ ನಾನು. ಇಲ್ಲಿ ಬಂದರೆ ಏನು ಮಾಡ್ತಾನೆ ತಂಗಿ ಭಯ. ನಾನೇನು ಮಾಡಿದೆ, ಯಾಕಲ್ಲ ಹಿಂಗೆ ನಿಂತಿದ್ಯಾ ನಿಂತಿದ್ದ, ಯಾಕಲ್ಲ ಹಿಂಗೆ ನಿಂತಿದ್ಯಾ ಅಂದೆ. ನಾನು ಚಂದ ರಾತ್ರಲ್ಲ ರಾತ್ರೆಲ್ಲ ಬಡ್ಕೊಂಡೆ ಅದು. ಆವಾಗ ಅವನ ಹೆಸರು ಹೇಳ್ದ. ಆವಕ್ಕೆ ನಾನೇನು ಮಾಡಿದೆ, ಹೊಡೆದ್ಬಿಟ್ಟು ಲಾಕ್ ಹಾಕ್ಬಿಟ್ಟು ಹೊಂಟಾಗ್ಬಿಟ್ಟವ್ನಿ. ಹೋಗ್ಬಿಟ್ಟು ನಂಗೆ 6:30ಗೆ ಹೇಳಿದ್ಕೆ ಹೋಗಿ ಕರೆದು ಕೇಳಿದೆ. ಕರೆದು ಕೂಗಿದೆ ಮನೇಲಿ ನನ್ನ ಮಗನ್ನ, ಮುನ ಅಂತ. ಯಾಕಮ್ಮ ಏನು ನಿಂಗೆ? ನಮ್ಗೆ ಗೊತ್ತಿಲ್ಲ ಸರ್ ಹೊಡೆದಿರೋದು. ಹಂಗೆ ಮಲಿಕೊಂಬಿಟ್ಟವ್ನಿ. ಮನಿಕೊಂಬಿಟ್ಟು ಆಮೇಲೆ ಅಮ್ಮ ನೀರು ಕೊಡಮ್ಮ ಅಂತವನ್ನೆಲ್ಲ ಹಾಕ್ಬಿಟ್ಟದೆ. ನಮಗೆ ಗೊತ್ತಿಲ್ಲ ಸರ್ ಹಿಂಗೆ ಹೊಡೆದವ್ರು ಅಂತ. ಎಲ್ಲ ಬಡ್ಕೊಂಡು ಮಾಡ್ತಾಯಿದ್ದೀನಿ. ಆಮೇಲೆ ಈ ಮನೆಯವ್ರನ್ನ ಕರ್ಕೊಂಬಂದು ಬೇಗ ತೆಗ್ಸಿ, ಆಗ ಆ ಕಡೆ ಮನೆಯವ್ರನ್ನ ಕರ್ಕೊಂಬಂದು ಬೇಗ ತೆಗ್ಸಿ ಆಮೇಲೆ ನೋಡ್ತೀನಿ ಎಲ್ಲ ಫುಲ್ಲು ಬ್ರೆಡ್ ಆಗ್ಬಿಟ್ಟಾಗ್ಬಿಟ್ಟೈತಿ. ಎಲ್ಲ ಜಾಸ್ತಿ ಹೊಡೆದ್ಬಿಟ್ಟವ್ರೆ ಸರ್. ನಮ್ಗೆ ಗೊತ್ತೇ ಇಲ್ಲ ಹೊಡೆದಿರೋದು. ಏನು ಮಾಡಿರಲಿಲ್ಲ, ಯಾವ ಜಗಳನೂ ಮಾಡಿರಲಿಲ್ಲ, ಏನಿಲ್ಲ. ಜೊತೆಗೆ ಓಡಾಡೋರು ಹಿಂಗೆ ಮಾಡಿಬಿಟ್ರು. ಅಮ್ಮ ನೀರು ಕೊಡ್ದು ಅಂತಾನೆ. ಅವಾಗ ನನಗೆ ಲಾಕ್ ಹಾಕ್ಬಿಟ್ಟವನೆ, ಕೊಡೋಕೆ ಆಗ್ತಾ ಇಲ್ಲ ನನಗೆ. ಚೆನ್ನಾಗಿ ಅವ್ರೆ ಜೊತೆಗೆ ಮನೆ ತಕ್ಕೆಲ್ಲ ಬರೋನು ಮಾತಾಡೋಣ ಅವ್ರ ಜೊತೆ. ಏನು ದ್ವೇಷ ಇಟ್ಕೊಂಡಿರ್ಲಿಲ್ಲ. ಕೊಟ್ನಾಗ ಅವತ್ತು ರಾತ್ರಿ ಕರ್ಕೊಂಡೋಗಿ ಈ ಥರ ಮಾಡೋನು. ಹಾಂ, ಅವರೇ ಕರ್ಕೊಂಡೋಗೋರು ಮನೆಯಿಂದ. ಚೆನ್ನಾಗೇ ಇದ್ದ, ಏನೂ ಆಗಿರಲಿಲ್ಲ. ಬೆಳಿಗ್ಗೆ ನೋಡಿದಾಗ ನೋಡೋಕ್ಕೆ ಆಗ್ತಾ ಇಲ್ಲ ನನಗೆ. ಏನಂತ ಗೊತ್ತಿರಲ್ಲ. ಜೊತೆಗೆ ಕೆಲ್ಸಕ್ಕೆ ಹೋಗೋರು ಬರೋರು ಎಲ್ಲ ಜೊತೆಗೆ ಇರೋರು, ಎಲ್ಲ ಒಟ್ಟಿಗಿರೋರು. ಅದು ಏನಕ್ಕಂತ ಗೊತ್ತಿಲ್ಲ, ಏನು ಕೊಡ್ದಾಡೋರು ಅಂತ. ಬೆಳಿಗ್ಗೆ ಎಲ್ಲರಿಗೂ ಹೇಳಿದ್ಮೇಲೆ ಎಲ್ಲರಿಗೂ ಹೋಗಿ ನೋಡಿದ್ದು ನಾವು ಹಿಂಗಾಗೈತೆ ಅಂತ. ಹೊಡೆದ್ಬಿಟ್ಟು ಏನು ಕೊಡ್ದವ್ರು ಅಂತ ಗೊತ್ತಿಲ್ಲ. ಹೊಡೆದ್ಬಿಟ್ಟು ಅವನು ಅವ್ರ ಮನೆಗೆ ಬಿಟ್ಬಿಟ್ಟು ಲಾಕ್ ಹಾಕ್ಕೊಂಡ್ಬಿಟ್ಟಾನೆ. ಬೆಳಿಗ್ಗೆ ಅವ್ರ ಅಕ್ಕಪಕ್ಕ ಯಾರೋ ನೋಡಿ ಹಿಂಗಾಗೈತೆ ಅಂದಾಗ ನಾವೆಲ್ಲ ಹೋಗಿ ನೋಡಿ ಅವ್ರಿಗೆ ಫೋನ್ ಮಾಡಿ ಆಂಬುಲೆನ್ಸ್ಗೆಲ್ಲ ಹಾಕಿ ಕಳಿಸ್ತು. ಚೆನ್ನಾಗಿರೋರು ಸರ್, ಏನು ಆ ಥರ ಏನು ಕಿತ್ತಾಡಿರಲಿಲ್ಲ ಅವರು. ಅದು ಏನು ಮನ ಇದಾಯ್ತೋ ಗೊತ್ತಿಲ್ಲ ಅವ್ರಿಗೆ. ಈ ಥರ ಆಗಿದೆ ಏನು ಅನ್ನೋದು ಗೊತ್ತಿರೋದು ಅಚ್ಚುಕಟ್ಟಾಗಿ. ಅದು ಏನು ದ್ವೇಷನೇ ಇಲ್ಲ. ಎಲ್ಲ ನಾವು ಜೊತೆಗಿದ್ರೆ ಕೆಲ್ಸಕ್ಕೆ ಹೋಗೋರು ಬರೋರು ಚೆನ್ನಾಗೇ ಇರೋರು, ಎಲ್ಲ ಒಂಟಿಗೆ ಇರೋರು, ಹೋಗೋರು ಬರೋರು ಎಲ್ಲ ಸಿಕ್ಕಿದಾಗ ಮಾತಾಡ್ಕೊಂಡಿದ್ರು. ಅದೇನು ದೇಶಕ್ಕೆ ಹೊಡೆದಾಡ್ಕೊಂಡ್ರು ಅನ್ನೋದು ಗೊತ್ತಿಲ್ಲ, ಮಾಹಿತಿ ಏನನ್ನೋದು ಗೊತ್ತಿಲ್ಲ. ಅದು ಏನಿಲ್ಲ ಸರ್, ಆ ಥರ ಏನಿಲ್ಲ. ಅವತ್ತು ಪಡಿಗೆನ ಕೆಲಸ ಮಾಡೋರು, ಎಣ್ಣೆ ಪಣ್ಣೆ ಹೊಡ್ಕೊಂಡು ಸುಮ್ಮನಿರೋರು, ಇವರೆಲ್ಲ ಆಗಿ ಸುಮ್ಮನಿರೋರು. ಅದು ಏನು ಬಂತು ಏನು ಕತೆ ಅನ್ನೋದು ಗೊತ್ತಿಲ್ಲ. ಅದು ಒಂದು 11 ಗಂಟೆಗೆ ಆಗಿರ್ಬೇಕು, ನೈಟ್ ಆಗಿರೋದು. ಗೊತ್ತಾಗಿರೋದು ಎಲ್ಲ 7:30ಗೆ. ಹಿಂಗೆ ಫುಲ್ ಎಲ್ಲ ಮನೆಗೆ ಬಿಟ್ಟಿದ್ದ. ಏನು ಇದು ಎದಳಕತ್ತಿರಲಿಲ್ಲ, ಈ ಕಡೆ ಎಲ್ಲ ಓಪನ್ ಆಗಿಬಿಟ್ಟಿತ್ತು. ಈ ಬೆಟ್ಗಳೆಲ್ಲ ಹೋಗ್ಬಿಟ್ಟವೆ. ಇಲ್ಲಿ ಕೈಗೆ ಹೊಡೆದಿದ್ದಾನೆ. ಸುಮ್ಮನೆ ಕಣ್ಬಿಟ್ಟು ನೋಡ್ದೆ ಅಷ್ಟೇ. ಆಮೇಲೆ ಆಂಬುಲೆನ್ಸ್ ಬಂತು, ಎಲ್ಲ ನಾವು ಹಿಡಿದು ಎಲ್ಲ ಎತ್ತಾಕ್ತು. ನಾಗೇಶ್ ಅವರು ಏನಾದರೂ ಮುಂಚೆ ಜಗಳ ಮಾಡ್ಕೊಂಡಿದ್ರ? ಏನಿಲ್ಲ ಸರ್, ಆ ಥರ ಏನಿಲ್ಲ. ಸುಮ್ಮನೆ ಅವ್ನ ಪಾಡಿಗೆ ಅವನೇನೋ ಇದಿರೋನು, ಇದು ಮಾಡ್ಕೊಳನು. ಇದು ಏನು ಆಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅದು ಅವನೇ ಹೇಳ್ಬೇಕಷ್ಟೆ. ಯಾವ ಕಾರಣಕ್ಕಾಗಿ ಹಲ್ಲೆ ಮಾಡಲಾಗಿದೆ, ಈಗ ಹಲ್ಲೆಯ ಹಿಂದಿನ ವಿಷಯ ಏನು ಅನ್ನೋದು ಪೊಲೀಸರ ತನಿಖೆಯ ನಂತರ ಅಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.